ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾನ. ಉತ್ತರ ಕರ್ನಾಟಕದಾಗ ಹುಟ್ಟಿ ಈಗ ದಕ್ಷಿಣ ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಏಸೂರು ಕೊಟ್ಟರು ಈಸೂರು ಕೊಡುವೆವು ಅನ್ನಂಥ ಭಾರತ ದೇಶದ ಸ್ವತಂತ್ರ ವೀರಗಲ್ಲು ಎಲ್ಲಿದೆ ಅಂದರೆ ಅದು ಈಸೂರು ಗ್ರಾಮದಲ್ಲಿದೆ. 42ರ ಸ್ವತಂತ್ರ ಗ್ರಾಮವಾದಂಥ ಈ ಒಂದು ಈಸೂರು ಗ್ರಾಮದಲ್ಲಿ ಈ ಸಿಗ್ಲಿ ಬಶ್ಯಾ ವೀರಭದ್ರನ ಮಗನಾಗಿ ಈ ಸಿಗ್ಲಿ ಬಶ್ಯಾ ಈಸೂರು ಗ್ರಾಮದಲ್ಲಿ ಇದ್ದಾನೆ. ಇವತ್ತು ಎಷ್ಟೋ ಪುಡಾರಿಗಳು, ಕಾನೂನು ಜ್ಞಾನ ಇಲ್ಲದವರು, ಅಂಥವರು ಈ ಸಿಗ್ಲಿ ಬಶ್ಯನಿಗೆ ಕೆಲವೊಬ್ಬರು ಹೀಯಾಳಿಸಿ ಪ್ರಶ್ನೆ ಹಾಕ್ತಾರೆ. ನಾನು ಇರೋದು ಈಸೂರು ಗ್ರಾಮದಲ್ಲಿ, ನೀವೆಲ್ಲರೂ ನನ್ನ ವಿರೋಧಿಸುವವರಾಗಿರಲಿ, ನನ್ನ ಗೌರವಿಸುವವರಾಗಿರಲಿ, ನನ್ನ ಹತ್ರ ಕಾನೂನು ಸಲಹೆ ತಿಳ್ಕೊಬೇಕಾದವರಾಗಿರಲಿ, ನ್ಯಾಯ ಪಡ್ಕೋಬೇಕಾದವರಾಗಿರಲಿ, ಈ ಈಸೂರು ಗ್ರಾಮಕ್ಕೆ ಬಂದರೆ ಈ ಸಿಗ್ಲಿ ಬಶ್ಯಾ ಸಿಗುತ್ತಾನೆ. ಆದರೆ ಕಾನೂನು ಮುಂದಿಟ್ಟುಕೊಂಡು, ತಪ್ಪುಗಳನ್ನ ಮುಂದಿಟ್ಟುಕೊಂಡು, ಆ ಅನ್ಯಾಯದ ಬಗ್ಗೆ ನ್ಯಾಯ ಕೇಳೋದನ್ನು ಮುಂದಿಟ್ಟುಕೊಂಡು ಬಂದರೆ ಈ ಸಿಗ್ಲಿ ಬಶ್ಯಾ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾನೆ. ಯಾಕೋ ಬಶ್ಯಾ ಈ ರೀತಿ ಪ್ರಶ್ನೆ ಹಾಕ್ತಿಲ್ಲ, ಏನು ವಿಶೇಷ ಅಂತ ನೀವು ನನ್ನ ಪ್ರಶ್ನೆ ಮಾಡಿದರೆ, ಈ ಈಸೂರು ಗ್ರಾಮದಲ್ಲಿ ನಾನು ನನ್ನ ಸಂಸಾರ ಸಮೇತ ಜೀವನ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದಾಗ ಹುಟ್ಟಿ ದಕ್ಷಿಣ ಕರ್ನಾಟಕದಾಗ ಈ ಈಸೂರು ಗ್ರಾಮದಲ್ಲಿ ಮಣ್ಣಾಗಬೇಕನ್ನಂಥ ಆಸೆ ಇಟ್ಕೊಂಡು ಈ ಈಸೂರು ಗ್ರಾಮದಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಈಸೂರು ಗ್ರಾಮದಿಂದ ಈ ಸಿಗ್ಲಿ ಬಶ್ಯಾ ಶಿಕಾರಿಪುರ ತಾಲೂಕು ಮಟ್ಟಿಕೋಟಿ ಗ್ರಾಮದ ಮರಡಿ ರೇವಣಸಿದ್ದರ ಒಂದು ತಪೋಭೂಮಿಯನ್ನಂಥ ಒಂದು ಜಾಗಕ್ಕೆ ನಾನು ಹೋಗಿದ್ದೆ. ಆ ದಿನ ಆ ಒಂದು ರೇವಣಸಿದ್ದರ ಗದ್ದಿಗೆಯಲ್ಲಿ ಕುಂತು ಅಲ್ಲಿಯ ಗುರುಗಳ ಹತ್ರ ಮಾತಿನ ಚರ್ಚೆ ಸಂದರ್ಭದಲ್ಲಿ ಅದೇ ಗ್ರಾಮದವರಾದಂಥ ದಲಿತ ಮಹಿಳೆ ಅಂದರೆ ಒಂದು ಅಜ್ಜಿ ಬಂದಿತ್ತು ಆ ರೇವಣಸಿದ್ದರ ದರ್ಶನ ಪಡೀಲಿಕ್ಕೆ. ದಲಿತ ಅಜ್ಜಿ, ಆ ಅಜ್ಜಿ ಜೊತೆಲೇ ಆ ಅಜ್ಜಿಯ ಮಗನೂ ಕೂಡ ಬಂದಿದ್ದ. ಆ ಸಂದರ್ಭದಲ್ಲಿ ಅವರು ದೇವರ ಹತ್ರ, ಆ ದೇವರ ಸೇವೆ ಮಾಡೋ ಪೂಜಾರಿ ಹತ್ರ, ಸ್ವಾಮೀಜಿಯರ ಹತ್ರ ತಮಗಾದಂಥ ಅನ್ಯಾಯದ ಬಗ್ಗೆ ನ್ಯಾಯ ಕೇಳಲಿಕ್ಕೆ ಬಂದಾಗ ಆ ಸ್ವಾಮೀಜಿಯವರು ಈ ಸಿಗ್ಲಿ ಬಶ್ಯನ್ನ ತೋರಿಸಿ, ನಿಮಗೇನಾದರೂ ಕಾನೂನಿನ ಮಾಹಿತಿ ಬೇಕಂದ್ರೆ ಈ ಸಿಗ್ಲಿ ಬಶ್ಯನ ಹತ್ರ ನೀವು ತಿಳ್ಕೋಬೋದು, ನಿಮಗೇನಾದರೂ ಒಂದು ನ್ಯಾಯದ ದಾರಿ ತೋರಿಸ್ಕೊಡ್ತಾನ ಅಂತಂದು ಆ ಮಟ್ಟಿಕೋಟಿ ರೇವಣಸಿದ್ದರ ಒಂದು ಸೇವೆ ಮಾಡೋಂಥ ಸ್ವಾಮೀಜಿ ಆ ದಲಿತ ಮುದುಕಿಗೂ ಮತ್ತು ಆಕೆಯ ಮಗನಿಗೂ ಹೇಳಿದಾಗ, ಆವಾಗ ಅವರು ಅದೇ ಗದ್ದಿಗೆಯಲ್ಲೇ ಇದ್ದಾಗ ಅದೇ ಜಾಗದಲ್ಲಿ ನಾನು ಇದ್ದಾಗ ಅವರ ಸಮಸ್ಯೆಗಳನ್ನು ನನ್ನ ಹತ್ರ ಹಂಚಿಕೊಂಡ್ರು. ಅವ್ರ ಸಮಸ್ಯೆ ಏನಪ್ಪ ಅಂದರೆ,
ಹಿಂದೆ 56ನೇ ಇಸ್ವಿಯಲ್ಲಿ 1956ನೇ ಇಸ್ವಿಯಲ್ಲಿ ಸರ್ಕಾರ ಈ ದಲಿತ ಕುಟುಂಬದವರಿಗೆ 48 ಎಕರೆ ಜಮೀನನ್ನು ಮಂಜೂರು ಮಾಡಿತ್ತು. ಮಂಜೂರು ಮಾಡಿದಾಗ ಆ ಒಂದು ದಲಿತ 25 ಕುಟುಂಬಕ್ಕೆ ಎರಡು ಎಕರೆ ಅಂತ ಒಂದೊಂದು ಕುಟುಂಬಕ್ಕೆ ಹಂಚಿಕೆ ಮಾಡಿಕೊಟ್ಟಿತ್ತು. ಅಂಥ ಒಂದು ದಲಿತ ಕುಟುಂಬಕ್ಕೆ 2 ಎಕರೆ ಜಮೀನು ಕೊಟ್ಟಾಗ ಆ ಜಮೀನು ಒಬ್ಬ ರೈತ ಅಂದರೆ ದಲಿತ ಅಜ್ಜಿಗೆ ಆ ಭೂಮಿನ ಉಳಲಿಕ್ಕೆ ಎತ್ತುಗಳಿಲ್ಲದಂಥ ಸಂದರ್ಭ ಮತ್ತು ಬಡತನ ಪರಿಸ್ಥಿತಿ ಇದ್ದಾಗ ಆ ಮುದುಕಿ ಒಬ್ಬ ರೈತನಿಗೆ ಕರೆದು, ನೋಡಪ್ಪ, ನಾವು ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ತೀವಿ, ನಿಮ್ಮ ಮನೆಯಲ್ಲೇ ನಾವು ದುಡಿದು ಬದುಕ್ತಾ ಇದ್ದೀವಿ, ಮತ್ತು ನಮಗೆ ಸರ್ಕಾರ 2 ಎಕರೆ ಮಂಜೂರು ಮಾಡಿದಂಥ ಜಮೀನಿಗೆ, ಆ ಜಮೀನಿನಲ್ಲಿ 1 ಎಕರೆ ನೀವು ಉಳುಮೆ ಮಾಡಿರಿ, 1 ಎಕರೆ ನಮ್ಗೆ ಉಳುಮೆ ಮಾಡಿ 1 ಎಕರೆದಲ್ಲಿ ನಮಗೆ ಫಸಲು ನಮಗೆ ಕೊಡಿ ಅಂತಂದು ಅವರು ಆ ಒಂದು ಕರಾರುಬದ್ಧವಾಗಿ ಮಾಡಿಕೊಂಡು ಬಂದಂಥ ಸಂದರ್ಭ. ಸುಮಾರು ಒಂದು 10 ವರ್ಷ 15 ವರ್ಷ ಆ ಭೂಮಿನ ಅವರು ಉಳುಮೆ ಮಾಡ್ಕೊತಾನೆ ಬಂದರು. ಅವ್ರಿಗೆ 1 ಎಕರೆ ಹೊಲದಲ್ಲಿ ಪೀಕ್ ಅವ್ರು ಕೊಡ್ತಿದ್ರು, 1 ಎಕರೆದಲ್ಲಿ ರೈತ ಅವನು ತೊಗೊತಿದ್ದ. ಹೀಗೆ ಇದ್ದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಉಳುವನ ಹೊಲದ ಒಡೆಯ ಅಂತ ಭೂಮಾಲೀಕರ ಯಾರು ಭೂಮಿ ಉಳ್ತಾರ ಅವರೇ ಒಡೆಯ ಅಂತಂದು ಆದೇಶ ಮಾಡಿದಾಗ ಅಲ್ಲಿ ಮಂಜೂರಾದಂಥ 48 ಎಕರೆ ಭೂಮಿನ ರೈತರು ಪ್ರತಿಯೊಬ್ಬರು ದಲಿತರ ಭೂಮಿನ ರೈತರ ಮಾಡ್ತಾ ಬಂದಿದ್ದರಿಂದ ಈ ಒಂದು ಆದೇಶ ಬಂದಿದ್ದರಿಂದ ಆ ದಲಿತರ ಭೂಮಿನ ಇನ್ನು ನಾವು ಮಾಡಬಾರ್ದು ಅಂತ ಹೇಳಿ ದಲಿತರಿಗೆ ಆ ಭೂಮಿನ ಬಿಟ್ಟುಕೊಟ್ಟಾಗ ಅದರಲ್ಲಿ ಎಲ್ಲ ದಲಿತರ ಭೂಮಿನೂ ಅವರವರ ದಲಿತರ ತಮ್ಮ ಭೂಮಿನ ತಾವು ವಶಪಡಿಸ್ಕೊಂಡು ತಮ್ಮ ಭೂಮಿಯಲ್ಲೇ ಬೆಳ್ಕೊಂಡು ತಿಂತಾ ಬಂದಿದ್ರು. ಆದರೆ ಒಂದು ಕುಟುಂಬ ಅವ್ರ ಮನೆಯಲ್ಲೇ ಜೀತದಾಳಾಗಿ ದುಡಿತಕ್ಕಂಥ ಒಂದು ಕುಟುಂಬ, ದಲಿತ ಕುಟುಂಬ, ರೈತನ ಮನೆಯಲ್ಲೇ ದುಡಿತಕ್ಕಂಥ ರೈತನ ಕುಟುಂಬ, ಈ ದಲಿತ ಮಹಿಳೆಯದು 1 ಎಕರೆ ಭೂಮಿ ಖರೀದಿ ಅಂತಂದು ಆ 1 ಎಕರೆ ಭೂಮಿ ದಲಿತರ ಕಡೆಯಿಂದ 1 ಎಕರೆ ಭೂಮಿನ ನಾವು ಖರೀದಿ ಮಾಡ್ಕೊಂಡಿವಿ, 1 ಎಕರೆ ನಿಮ್ಮ ಭೂಮಿನ ನಿಮಗೆ ಬಿಟ್ಟು ಕೊಡ್ತೀವಿ ಅಂತಂದು ಆ ಒಂದು ದಲಿತ ಅಜ್ಜಿಗೆ ಹೇಳಿದಾಗ ಅವರು ಪಂಚಾಯತಿಗೆ ಇಟ್ಟಿದ್ರು. ಪಂಚಾಯತಿಗೆ ಒಳಗಡೆ ಆ ಭೂಮಿನ ತಗೋಬಾರ್ದು, ಅವ್ರ ಭೂಮಿನ ಅವ್ರಿಗೆ ಕೊಟ್ಬಿಡು ಅಂತ ಪಂಚಾಯತಿ ಹೇಳಿದಾಗ ನಾನು 3,000 ರೂಪಾಯಿಗೆ ಈ ಭೂಮಿ ಖರೀದಿ ಮಾಡಿದ್ದೀನಿ, ನಾನು 3,000 ರೂಪಾಯಿ ಕೊಟ್ಟರೆ ಅವ್ರ ಭೂಮಿ ಕೊಡ್ತೀನಿ ಅಂತಂದು ಆ ಒಂದು ಪಂಚಾಯತಿ ಒಳಗಡೆ, ಗ್ರಾಮ ಪಂಚಾಯತಿ ಒಳಗಡೆ ಪಂಚರ ಸಮ್ಮುಖದಲ್ಲಿ ಹೇಳಿದಾಗ ಆ ದಲಿತ ಅಜ್ಜಿ ಸಾಲ ಮೂಲ ಮಾಡಿ ಆ ಪಂಚರ ಆದೇಶ ಮಾಡಿದ್ದಕ್ಕೆ ಒಪ್ಪಿ 3,000 ರೂಪಾಯಿ ಆ ರೈತನಿಗೆ ವಾಪಸ್ ಕೊಟ್ಟು ಆ ಭೂಮಿನ ಕೊಡಿ ಅಂತಂದು ಹೇಳಿದಾಗ ಆ ಭೂಮಿನ ಬಿಟ್ಟುಕೊಟ್ಟ ರೈತ. ಬಿಟ್ಟುಕೊಟ್ಟು 3 ವರ್ಷ ಕಳೆದ ನಂತರ 3 ವರ್ಷ ಆ ದಲಿತ ಮಹಿಳೆ 2 ಎಕರೆನೂ ಜಮೀನನ್ನು ಆ ದಲಿತ ಮಹಿಳೆನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಳಗಿಂದೊಳಗನೆ ಈ ಭೂಮಿನ 15 ವರ್ಷ ಪರಬಾರಿ ಮಾಡಬಾರ್ದು ಅಂತಂದು ಕಾನೂನನ್ನು ತಿಳ್ಕೊಂಡು 15 ವರ್ಷದ ಮೇಲ್ಪಟ್ಟು ಈ ಭೂಮಿ ನಮ್ಮ ಖರೀದಿ ಆಗೈತಿ, ನಿಮ್ಮ ಅಪ್ಪ ನಮಗೆ ಮಾರಾಟ ಮಾಡಿದಾನ ಅಂತ ಹೇಳಿ ಕೋರ್ಟ್ನಿಂದ ನೋಟಿಸ್ಗಳು ಬರ್ತಾ ಇದ್ದಿದ್ದರಿಂದ ಅವರು ಭಯಪಟ್ಟು ಆ ಭೂಮಿನ ಮತ್ತು ಅದನ್ನು ಕಾನೂನು ಮುಖಾಂತರ ಹೋಗಿ ಕಾನೂನು ಮುಖಾಂತರ ಆ ರೈತನಿಗೆ ಅದು ವಾಪಸ್ ಭೂಮಿ ಬಿಟ್ಟು ಕೊಡಬೇಕಂತಂದು ಕಾನೂನು
ಹೇಳಿದಾಗ ಆ 1 ಎಕರೆ ಭೂಮಿನ ಬಿಟ್ಟು ಕೊಟ್ಟಿದ್ರು, 1 ಎಕರೆ ದಲಿತರೇ ಮಾಡ್ತಿದ್ರು. ಈ ವಿಚಾರ ಆ ಅಜ್ಜಿ ನನ್ನ ಹತ್ರ, ಆ ಅಜ್ಜಿ ಮಗ ನನ್ನ ಹತ್ರ ಹಂಚಿಕೊಂಡ್ರು. ಹೀಗೆ 1 ಎಕರೆ ಭೂಮಿ ರೈತ ನಮ್ಮಿಂದ ಖರೀದಿ ಮಾಡಿದ್ದೀನಿ, ನಮ್ಗೆ ಇದು 1 ಎಕರೆ ಖರೀದಿ ಕೊಟ್ಟಿರಿ ಅಂತಂದು ಅವ್ರು ಹೇಳ್ತಾ ಇದ್ದಾರೆ. ನಮಗೆ ಆ ಭೂಮಿ ಒಳಗಡೆ ನಮ್ಮ ಜಮೀನು ಒಳಗಡೆ ಬಿಡ್ತಾ ಇಲ್ಲ. ನಮಗೆ ಆ ಜಮೀನು ಖರೀದಿ ಮಾಡೀವಿ, ಈ ಭೂಮಿ ಒಳಗಡೆ ಬರಬಾರ್ದು, ನಮ್ಮ ಜಮೀನು ಈ 1 ಎಕರೆ ಜಮೀನು ಒಳಗಡೆ ಕಾಲಿಡಬಾರ್ದು ಅಂತಂದು ಅವರು ಖಡಾಖಂಡಿತವಾಗಿ ಹೇಳಿದಾಗ ಹಾಗೆಯೇ ತಳ್ತಾ 20, 30, 40 ವರ್ಷ ಆ ರೈತ ಆ ದಲಿತರ ಭೂಮಿನ 1 ಎಕರೆ ಭೂಮಿನ ಖರೀದಿ ಅಂತಂದು ಹೇಳ್ಕೊಂಡು ಅವ್ರಿಗೆ ಭಯ ಹುಟ್ಟಿಸಿ ಆ ಭೂಮಿನ ಅವನೇ ಉಳುಮೆ ಮಾಡಿಕೊಂಡು 40 ವರ್ಷದಿಂದ ಆ ಭೂಮಿಯಲ್ಲಿ ಬೆಳೆದಂಥ ಫಸಲನ್ನ ಅವನೇ ತಿನ್ಕೊಂಡು ಬಂದಿದ್ದ. ಈ ಒಂದು ವಿಚಾರ ಆ ಅಜ್ಜಿ ಕಡೆಯಿಂದ ಎಲ್ಲ ಸವಿಸ್ತಾರವಾಗಿ ಈ ಸಿದ್ಲಿ ಬಸ್ಯ ಎಲ್ಲನೂ ಕೇಳಿ ತಿಳ್ಕೊಂಡಾಗ ಆ ಭೂಮಿ ಖರೀದಿ ಹೆಂಗಾಯ್ತು, ಅದನ್ನು ಯಾರ ಸಮ್ಮುಖದಲ್ಲಿ ಆಯ್ತು, ಇದನ್ನೆಲ್ಲ ವಿಚಾರ ತಿಳ್ಕೊಂಡಾಗ ನಾನು ಆ ಅಜ್ಜಿಗೆ ಅಂದೇ ಹೇಳಿದೆ, ನೋಡಜ್ಜಿ, ಕಾನೂನು ನಿಯಮದ ಪ್ರಕಾರ ಈ ರೈತ ನಿಮ್ಮಿಂದ ಖರೀದಿ ಮಾಡಿದಾನ, ಮಂಜೂರಾದ ಭೂಮಿನ, ದಲಿತರ ಭೂಮಿನ ಖರೀದಿ ಮಾಡಿದ್ದೀನಿ ಅಂತಂದು ನಿಮಗೆ 1 ಎಕರೆ ಭೂಮಿ ಕೊಡ್ದಂಗೆ, ಆ ಹೊಲಕ್ಕೂ ಕಾಲಿಡ್ದಂಗೆ ನಿಮಗೆ ಮಾಡಿದಾನಲ್ಲ, ಅದು ಅವನು ಮಾಡಿದ್ದು ತುಂಬ ಅಪರಾಧ. ಆ ಭೂಮಿ ನಿಮಗೆ ವಾಪಸ್ ನಾನು ಕೊಡಿಸ್ತೀನಿ. ಆ ಭೂಮಿನ ತೊಗೊಳಕ್ಕೆ ಯಾರ ಕಡೆಯಿಂದನೂ ಆಗೋದಿಲ್ಲ, ಖರೀದಿ ಆಗಂಗಿಲ್ಲ ಅದು ಅಂತ ನಾನು ಹೇಳಿದಾಗ ಅಂದೇ ಆ ದಲಿತ ಕುಟುಂಬನ ಕರ್ಕೊಂಡು ಹೋಗಿ ಆ ದಲಿತ ಕುಟುಂಬಕ್ಕೆ ಮಂಜೂರಾದಂಥ 2 ಎಕರೆ ಜಮೀನಿನಲ್ಲಿ 1 ಎಕರೆ ಈ ರೋಡಿಂದ ಈ ಕಡೆ ಐತಿ, 1 ಎಕರೆ ಈ ರೋಡಿಂದ ಈ ಕಡೆ ಐತಿ. ಅದು ಸುಮಾರು ಒಂದು 50 ಲಕ್ಷ ವ್ಯಾಲ್ಯೂಯೇಷನ್ ಇದ್ದಂಥ ಜಮೀನಾಗಿತ್ತು. ಆ ಜಮೀನೊಳಗಡೆ ಆ ದಲಿತ ಮಹಿಳೆ ಅಜ್ಜಿನ ಮತ್ತು ಅವ್ರ ಮಗನ್ನ, ಅವ್ರ ಕುಟುಂಬನ ಕರ್ಕೊಂಡೋಗಿ ಆ ಹೊಲದಲ್ಲಿ ನೀವು ಇನ್ನು ಕೆಲಸ ಮಾಡಿರಿ ಅಂತಂದು ನಾನು ಹೇಳಿದಾಗ ಅವರು ನನ್ನ ನಂಬಿ ಆ ಹೊಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಟ್ಟಿ ಆ ಭೂಮಿ ಒಳಗಡೆ ಅವರು ಕೆಲಸ ಮಾಡಕತ್ತಿದ್ರು. ಆಗ ಖರೀದಿ ಮಾಡಿಕೊಂಡಂಥ ರೈತ ಆ ದಲಿತರು ಅವ್ರ ಭೂಮಿ ಒಳಗಡೆ ಹೋದಾಗ ಅದನ್ನು ನೋಡಿ ಆತನಿಗೆ ಗೊತ್ತಾಯ್ತು, ಇಷ್ಟು ವರ್ಷ ನಾನು ಊಟ ಮಾಡಿದೆ, ಈಗ ಸಿದ್ಲಿ ಬಸ್ಯ ಬಂದು ಈ ದಲಿತ ಕುಟುಂಬಕ್ಕೆ ಸಪೋರ್ಟ್ ಕೊಟ್ಟು ನನಗೆ ರೈತನಿಗೆ ಅನ್ಯಾಯ ಮಾಡಕತ್ತೇನಲ್ಲ ಇವನು ಅಂತಂದು ಅವರು ಅರ್ಥ ಮಾಡಿಕೊಂಡು ಎಂದು ಆ ಭೂಮಿಯಲ್ಲಿ ದಲಿತರನ್ನ ಕರ್ಕೊಂಡೋಗಿ ಬಿಟ್ಟೆ. ಅಂದಿನಿಂದ ಸುಮಾರು 8 ದಿನ ಆ ಭೂಮಿಯಲ್ಲೇ ಆ ಜಮೀನಿನಲ್ಲೇ ಟೆಂಟ್ ಹಾಕ್ಕೊಂಡು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಕೊಂಡು ನಾವು ಭೂಮಿ ಮೇಲೆ ಉಳುಮೆ ಮಾಡಕ್ಕೆ ಕುಂತಾಗ ಯಾರೂ ಆ ಭೂಮಿ ಹತ್ರ ಬರಲಿಲ್ಲ. ಯಾವ ರೈತ ಖರೀದಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ರೈತ ಆ ಭೂಮಿ ಒಳಗಡೆ ಕಾಲಿಡಲಿಲ್ಲ. ಯಾಕೆ ಇಡಲಿಲ್ಲ ಅಂದರೆ ಅವನು ತಪ್ಪು ಮಾಡಿದ್ದಾನೆ. ಕಾನೂನು ರೀತಿಯಲ್ಲಿ ಆ ಭೂಮಿನ ನಾನು ಖರೀದಿ ಮಾಡಿದ್ದೀನಿ ಅನ್ನೋದು ಅವನು ತಪ್ಪು ಮಾಡಿದಾನ. ಕಾನೂನು ಆದೇಶ ಮಾಡಿದ್ರು ಅದು ತಪ್ಪ ಅಂತ ನಾನು ಹೇಳ್ತೀನಿ. ದಲಿತರ ಭೂಮಿನ, ಮಂಜೂರಾದ ಭೂಮಿನ ಖರೀದಿ ಮಾಡೋಕ್ಕೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದರೆ ಅದು ಹೆಂಗೆ ಬರ್ತೈತಿ, ಯಾಕೆ ಬರಂಗಿಲ್ಲ ಅನ್ನೋದ್ರ ಬಗ್ಗೆನೂ ನಿಮಗೆ ಇಲ್ಲೇ 2 ಪಾಯಿಂಟ್ ಹೇಳ್ತೀನಿ. 1ನೇ ಪಾಯಿಂಟ್, ಆ ದಲಿತ ಕುಟುಂಬ 2 ಎಕರೆ ಜಮೀನು ತಮ್ಮ ಸ್ವಂತ ಮಂಜೂರಾದಂಥ ಜಮೀನನ್ನ ಅವರ ಹೆಸರಿನಲ್ಲಿದ್ದಂಥ ಭೂಮಿನ ರೈತ ನಾನು ಮಾರಾಟಕ್ಕೆ 1 ಎಕರೆ ಖರೀದಿ ಮಾಡೀನಿ ಅಂತ ಹೇಳುತ್ತೇನಲ್ಲ, ಆ ಖರೀದಿ ಮಾಡಬೇಕಾದ್ರೆ ಇವ್ರು ಖರೀದಿ ಕೊಡಬೇಕಾದ್ರೆ ಇವ್ರು ದಲಿತರು ಅವರಿಗೆ ಖರೀದಿ ಮಾಡಬೇಕಾದ್ರೆ ಅಲ್ಲೇ DC ಪರ್ಮಿಷನ್ ಬೇಕು. DC ಪರ್ಮಿಷನ್ ಅಂದರೆ ಆ DCನೂ ಆ ಒಂದು ಜಿಲ್ಲಾ ಕಲೆಕ್ಟ್ರ್ ಆ ಒಂದು ಮಂಜೂರಾದಂಥ ಜಮೀನಿನ ಹತ್ರ ಬಂದು ಇದನ್ನು ಯಾಕೆ ನೀ ಖರೀದಿ ಮಾಡಿದ್ದಿ, ಯಾರು ಆದೇಶ ಪಡ್ಕೊಂಡು ನೀ ಖರೀದಿ ಮಾಡಿದ್ದೀಪ್ಪ ಅಂತಂದು
ಆ ರೈತನಿಗೆ ಕೇಳಬಹುದಾಗಿತ್ತು. ಯಾಕಂತಂದರೆ ಇವರು ಕೋರ್ಟ್ನಲ್ಲಿ ಕೋರ್ಟುಂಟಿ ಮಾಡಿ ಆ ಭೂಮಿ ಖರೀದಿ ಮಾಡಿಕೊಂಡು ಸುಳ್ಳ ತಗಡ ಹೇಳಿ ಖರೀದಿ ಮಾಡಿಸ್ಕೊಂಡ್ರಿ ಅಂತ ತೋರಿಸಿ ಅವ್ರಿಗೆ ಭಯ ಹುಡಿಸಿದ್ದಾರೆ. ಬಟ್ ಖರೀದಿ ದಲಿತರ ಭೂಮಿನ ತಗೋಬೋದು, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಅದು ಹೆಂಗೆ ತಗೋಬೇಕಂದ್ರೆ, ಒಬ್ಬ ದಲಿತನ ಪರಿಸ್ಥಿತಿ ಸರಿ ಇಲ್ಲ, ಅವನಿಗೆ ಕಷ್ಟ ಇದೆ, ಅವನು ಮನೆ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು 2 ಎಕರೆ ಮಂಜೂರಾದಂಥ ಭೂಮಿಯಲ್ಲಿ 1 ಎಕರೆನ ನಾನು ರೈತನಿಗೆ ಮಾರಾಟ ಮಾಡಬೇಕು, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತಂದು ಆ ದಲಿತಕ್ಕೆ ಮಂಜೂರಾದಂಥದ್ದು ಯಾರಿಗೆ ಮಂಜೂರಾಗಿರ್ತೈತಿ ಅವರೇ ಡಿ ಸಿ ಹತ್ರ ಹೋಗಿ ಒಂದು ಅರ್ಜಿ ಕೊಡಬೇಕು. ಸ್ವಾಮಿ, ನನ್ನ ಮಗಳ ಮದುವೆ ಐತಿ, ಇಲ್ಲ ನನ್ನ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ನಮಗೆ ಮಂಜೂರಾದಂಥ ಭೂಮಿ ಐತಿ, ಅದರಲ್ಲಿ 1 ಎಕರೆ ನಾವು ಮಾರಾಟ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು. ನೀವೊಂದು ಸಿಗ್ನೇಚರ್ ಆದೇಶ ಮಾಡಿಕೊಟ್ರೆ ನಾನು ಅದನ್ನು ರೈತರಿಗೆ ಮಾರಾಟ ಮಾಡಿ ಬಂದ ದುಡ್ಡಿನಲ್ಲಿ ನನಗೆ ಕಷ್ಟಕ್ಕೆ ಪರಿಹಾರ ಮಾಡ್ಕೊತೀನಿ ಅಂತಂದು ಹೇಳಿದಾಗ ಆ ಡಿ ಸಿ ಅವರು ಬಂದು ಅವ್ರನ್ನ ಪರಿಶೀಲನೆ ಮಾಡಿ, ಹೌದು ಇವರಿಗೆ ಕಷ್ಟ ಇದೆ, ಇವರಿಗೆ ಮಂಜೂರಾದಂಥ ಭೂಮಿಯಲ್ಲಿ 1 ಎಕರೆ ಮಾರಾಟ ಮಾಡಲಿಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಂದು ಡಿ ಸಿ ಅವರು ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಲೆಟ್ರ್ ತೊಗೊಂಡು ಅವರು ಅದನ್ನು ಮಾರಾಟ ಮಾಡ್ಬೋದು. ಆದರೆ ಡಿ ಸಿ ಅವರು ಪರ್ಮಿಷನ್ ಇಲ್ಲದೇ ಇದು ಖರೀದಿ ಆದರೆ ಅವನಿಗೆ ಎಷ್ಟೇ ಕೋಟಿ ಕೊಟ್ಟಿರಲಿ, ಎಂಥ ಕೋಟುಂಟಿನ ಮಾಡಿದ್ವಿ, ಅದು ಆ ರೈತನಿಗೆ ಖರೀದಿ ಆಗಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಇವಾಗ ದಲಿತರು ತುಂಬ ಇವತ್ತು ಚಾನ್ಸ್ ಇಲ್ಲ. ಡಿ ಸಿ ಪರ್ಮಿಷನ್ನ ಲೆಟರ್ ನೋಡಿ ಆ ರೈತ ಖರೀದಿ ಮಾಡ್ಕೋಬೇಕು ಹೊರತು ಡಿ ಸಿ ಪರ್ಮಿಷನ್ ಇಲ್ಲದೇ ದಲಿತರು ಕೊಟ್ಟಂಥ ಮಂಜೂರಾದಂಥ ಭೂಮಿನ ಯಾವ ರೈತನೂ ಖರೀದಿ ಮಾಡೋ ಹಕ್ಕು ಅವನಿಗೆ ಇಲ್ಲ. ಒಂದು ವೇಳೆ ಖರೀದಿ ಮಾಡಿದ್ರು ಅವನು 50 ವರ್ಷ ಆ ಭೂಮಿ ಮೇಲೆ ಉಳುಮೆ ಮಾಡಿಕೊಂಡ್ರು ಆ ನಂತರ ಅದು ದಲಿತರು ಏನಾದರೂ ಕೋರ್ಟಿಗೆ ಹೋಗಿ ಕೇಸ್ ಹಾಕಿದ್ರು ಆ ದಲಿತನಿಗೆ ಆದಂಥ ಅನ್ಯಾಯದ ಬಗ್ಗೆ ನ್ಯಾಯಾಧೀಶರು ಗಣನೆಗೆ ತೆಗೆದುಕೊಂಡು ಇದು ಡಿ ಸಿ ಪರ್ಮಿಷನ್ ಇಲ್ಲದೇ ನೀವು ಖರೀದಿ ಮಾಡಿದಿರಿ, ಇದು ಖರೀದಿ ಆಗೋಕ್ಕೆ ಚಾನ್ಸ್ ಇಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟರು ಅದು ದುಡ್ಡು ನಿಮಗೆ ವಾಪಸ್ಸು ಬರೋದಿಲ್ಲ, ಭೂಮಿನೂ ನಿಮಗೆ ಸಿಗೋದಿಲ್ಲ, ದಲಿತರ ಭೂಮಿನ ಖರೀದಿ ಮಾಡೋ ಹಕ್ಕು ನಿಮಗಿಲ್ಲ. ಡಿ ಸಿ ಪರ್ಮಿಷನ್ ತೊಗೊಂಡು ನೀವು ಖರೀದಿ ಮಾಡಿದರೆ ನಾನು ಅದಕ್ಕೆ ಆದೇಶ ಮಾಡ್ತಿದ್ದೆ. ಡಿ ಸಿ ಪರ್ಮಿಷನ್ ಇಲ್ಲದಂಥ ದಲಿತರ ಭೂಮಿನ ನೀವು ತೊಗೊಂಡಿದ್ದು ನಿಮ್ಗೆ ತಪ್ಪು ಅಂತ ಹೇಳಿ ಆ ದಲಿತರಿಗೆ ಆದೇಶ ಮಾಡಿಕೊಡ್ಬೇಕು ಹೊರತು ಕೋರ್ಟು ಆ ರೈತನಿಗೆ ಆದೇಶ ಮಾಡಿಕೊಡೋ ಹಕ್ಕು ನ್ಯಾಯಾಲಯಕ್ಕೂ ಇಲ್ಲ. ನೋಡಿ, ಡಿ ಸಿ ಪರ್ಮಿಷನ್ ತಗೊಂಡು ದಲಿತರ ಡಿ ಸಿ ಪರ್ಮಿಷನ್ ತೊಗೋಬೇಕು. ಪರ್ಮಿಷನ್ ನಾನು ತೊಗೊಂಡಿದ್ದೀನಪ್ಪ, ನನಗೆ ಮಾರೋ ಹಕ್ಕಿದೆ, ನೋಡು ಡಿ ಸಿ ಆದೇಶ ಇದೆ, ಇದನ್ನು ನೋಡಿ ನನ್ನ ಭೂಮಿ ಖರೀದಿ ಮಾಡಿ ನನಗೆ ದುಡ್ಡು ಕೊಡು ಅಂತ ಆದೇಶ ಕೊಟ್ಟು ಖರೀದಿ ಮಾಡಬೇಕು ಹೊರತು ಡಿ ಸಿ ಆದೇಶ ಇಲ್ಲದೇ ಅದನ್ನು ಯಾವ ರೈತನೂ ಖರೀದಿ ಮಾಡೋ ಹಕ್ಕು ರೈತನಿಗೂ ಇಲ್ಲ. ಇದನ್ನು ನಾನು ಗಣನೆಗೆ ತೆಗೆದುಕೊಂಡು ಇದು ಮೋಸ ಆಗಿದೆ ಅಜ್ಜಿಗೆ, ಈ ಅಜ್ಜಿ ಕಾನೂನು ಗೊತ್ತಿಲ್ಲ, ಶಾಲೆ ಕಲ್ತಿಲ್ಲ, ಸಹಿ ಮಾಡೋಕ್ಕೆ ಬರೋಂಗಿಲ್ಲ, ಇದನ್ನು ಇಟ್ಟುಕೊಂಡು ರೈತ ನಾ ಖರೀದಿ ಮಾಡೇನಂತ 45 ವರ್ಷದಿಂದ ಅವರಿಗೆ ಭಯ ಹುಟ್ಟಿಸಿ, ಭಯ ಹುಟ್ಟಿಸಿ, ಪೊಲೀಸರು ಭಯ ಹುಟ್ಟಿಸಿ 40 ವರ್ಷ ಆ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಬಂದಿದ್ದಾನೆ ಅಂದ್ಕೊಳ್ಳೋಕ್ಕೆ ಇವತ್ತು ಡಿ ಸಿ ಪರ್ಮಿಷನ್ ಇಲ್ಲದೇ ಅದು ಖರೀದಿ ಆಗೈತೆ ಅಂದ್ಕೊಳ್ಳೋಕ್ಕೆ ಅಲ್ಲಿ ನಾನು ತಕರಾರು ಹಾಕಿದೆ. ನೀನು ಯಾವ ಆದೇಶ ತೊಗೊಂಬಂದ್ರೂ ಡಿ ಸಿ ಪರ್ಮಿಷನ್ ಲೆಟ್ರ್ ತೊಗೊಂಬಂದ್ರೆ ಮಾತ್ರ ಈ ಭೂಮಿನ ರೈತನಿಗೆ ಬಿಟ್ಟು ಕೊಡ್ತೀನಿ. ಡಿ ಸಿ ಪರ್ಮಿಷನ್ ಇಲ್ಲ ಅಂದರೆ ನಿಮ್ಮಪ್ಪಗೂ ನಾನು ಬಿಡೋಂಗಿಲ್ಲ, ಇದು ದಲಿತರ ಭೂಮಿ, ದಲಿತರಿಗೆ ಕೊಡಿಸ್ತೀನಿ ಅಂತಂದು ನಾನು ಹಠ ತೊಟ್ಟು
ನಾನು ಕೇಳಿದ ಪ್ರಶ್ನೆಗೆ ಅವರು ಯಾವ ಆಧಾರ ತರದೇ ಇದ್ದಿದ್ದರಿಂದ ಇವತ್ತು ಆ ದಲಿತರಿಗೆ ಆ ಭೂಮಿನ ನಾನು ಕೊಡಿಸಿದ್ದೀನಿ. ಇವತ್ತು 1 ಎಕರೆ ಭೂಮಿ ಇದ್ದಿದ್ದು 2 ಎಕರೆ ಭೂಮಿ 1 ಎಕರೆ ರೈತನಿಂದ ಕಸ್ಕೊಂಡು ಆ ದಲಿತರಿಗೆ ನಾನು ಒಪ್ಪಿಸಿದ್ದೀನಿ. ಇದು ಸರಿಯೋ ತಪ್ಪು? ಇದು ಸರಿಯೋ ತಪ್ಪು? ಇದನ್ನು ಈ ಒಂದು ಉದ್ದೇಶ ಇಟ್ಕೊಂಡು ಕೋರ್ಟ್ಗೆ ಹೋಗಿ ದಲಿತ ಕೋರ್ಟ್ಗೆ ಹೋದರು, ಕೋರ್ಟ್ ಮೊರೆ ಹೋದರು. ಕೋರ್ಟ್ಗೆ ಹೋಗಿ ಅಲ್ಲಿ ಒಬ್ಬ ಲಾಯರಿಗೆ 30,000 ರೂಪಾಯಿ ಕಿತ್ತುಕೊಂಡ. ಅವ ಸರಿ ಇಲ್ಲ ಅಂಥೇಳಿ ಇನ್ನೊಬ್ಬ ಲಾಯರ್ ಇಟ್ಟ, ಅವನು 30,000 ರೂಪಾಯಿ ಕಿತ್ತುಕೊಂಡ. ಇನ್ನೊಬ್ಬ ಲಾಯರ್ನ ಚೇಂಜ್ ಮಾಡಿದ. ಈಗ ಅದು ಹಾಗೆ ಕೋರ್ಟ್ನಲ್ಲಿಂದ ಆ ರೈತನ ಹೆಸರಿನಲ್ಲೇ ಖರೀದಿ ಆಗೈತಿ ಅಂತಂದು ದಲಿತರಿಗೆ ಅನ್ಯಾಯ ಮಾಡಿದ್ದನ್ನು ನಾನು ಗಣನೆಗೆ ತೆಗೆದುಕೊಂಡು ನಾನು ಅವರಿಗೆ ನಿಮಗೆ ನ್ಯಾಯ ಕೊಡಿಸ್ತೀನಿ, ನಿಮ್ಮ ಭೂಮಿನ ನಿಮ್ಗೆ ವಾಪಸ್ ಕೊಡಿಸ್ತೀನಿ ಅಂತಂದು ಇವತ್ತು ನಾನು ಧೈರ್ಯವಾಗಿ ಆ ದಲಿತರ ಭೂಮಿಯಲ್ಲಿ 8 ದಿನ ಹೋರಾಟ ಮಾಡಿ ಆ ರೈತನಿಂದ ಆ ಭೂಮಿನ ಕಿತ್ಕೊಂಡು ಇವತ್ತು ಆ ದಲಿತರಿಗೆ ವಾಪಸ್ ಕೊಡಿಸಿದ್ದೇನೆ. ಇದಕ್ಕೇನೇ ಬರಲಿ ಅದಕ್ಕೆ ನಾನು ಅವರ ಜೊತೆಲಿ ಇರ್ತೇನೆ ಅಂತಂದು ಇವತ್ತು ಆ ಭೂಮಿನ ಅವ್ರಿಗೆ ವಾಪಸ್ ಕೊಡಿಸಿದೆ. ಇದು ಸರಿಯೋ ತಪ್ಪು? ಸಾರ್ವಜನಿಕರು ಹೇಳಬೇಕು ಇದನ್ನು. ಇಲ್ಲೇ ರೈತ ದೊಡ್ಡವನಲ್ಲ, ದಲಿತ ದೊಡ್ಡವನಲ್ಲ, ನ್ಯಾಯ ದೊಡ್ಡದು. ಇದನ್ನು ಅರ್ಥ ಮಾಡ್ಕೋಬೇಕು. ಇದೇ ಕಾನೂನು. ಇಂಥ ಒಂದೊಂದು ದಲಿತರ ಭೂಮಿನ ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ ಮೋಸದಿಂದ. DC ಪರ್ಮಿಷನ್ ಇಲ್ಲದೇ ದಲಿತರ ಭೂಮಿನ ಮಾರಾಟ ಮಾಡಿಕೊಂಡು 15 ವರ್ಷ ಪರಭಾರೆಯಾಗಿಂದ ಮಾರ್ಬೋದು ಅಂತಂದು ಕೋರ್ಟ್ ಆದೇಶನ ಪಡ್ಕೊಂಡು ಇವರು DC ಪರ್ಮಿಷನ್ ಇಲ್ಲದೇ ಖರೀದಿ ಮಾಡಿದಂಥ ಭೂಮಿ ಕಳ್ಕೊಂಡಂಥ ಎಷ್ಟೋ ದಲಿತರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಅವ್ರ ಭೂಮಿ ಕೊಡಿಸೋದು ಇದೆ. ಅದಕ್ಕೋಸ್ಕರ ಈ ದಲಿತ ಮಹಿಳೆಗೆ ನಾನು ಈ ಭೂಮಿನ ಕಾನೂನುಬದ್ಧವಾಗಿ ನಾನು ಕೊಡಿಸೀನಿ ಅಂದ ಬಳಿಕ ಎಲ್ಲ ದಲಿತರು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಭೂಮಿ ಕಳ್ಕೊಂಡಿದೆ, ಯಾವ DC ಪರ್ಮಿಷನ್ ಇಲ್ಲದೇ ನೀವು ಭೂಮಿನ ಮಾರಾಟಕ್ಕೆ ಕೊಟ್ಟಿದ್ದೀರಿ ಅಥವಾ ನಿಮ್ಮಿಂದ ಕಿತ್ಕೊಂಡಿದ್ದಾರೆ, ಆ ಭೂಮಿನ ವಾಪಸ್ಸು ದಲಿತರಿಗೆ ಅದು ದಕ್ಕುತ್ತೆ ಹೊರತು ಆ ರೈತನಿಗೆ ದಕ್ಕಂಗಿಲ್ಲ. ಇದು ಒಂದರಲ್ಲಿ ನಾನು ಆರ್ಗ್ಯುಮೆಂಟ್ ಕೊಟ್ಟು ಆ ಮಹಿಳೆಗೆ ನ್ಯಾಯ ಕೊಡಿಸಿದ್ದೀನಿ ಅಂದರೆ ಇದೇ ಒಂದು ಆದೇಶ ತಗೊಂಡು ಯಾರು DC ಪರ್ಮಿಷನ್ ಇಲ್ಲದೇ ದಲಿತರ ಭೂಮಿನ ಕಿತ್ಕೊಂಡಿದ್ದಾರೆ ಆ ಭೂಮಿನ ಧೈರ್ಯವಾಗಿ ಹೋಗಿ ನಿಮ್ಮ ಭೂಮಿನ ನೀವು ಉಳುಮೆ ಮಾಡ್ಬೋದು. ಅಲ್ಲಿ ಯಾರಾದರೂ ಖರೀದಿ ಮಾಡಿದಂಥವ್ರಾಗಲಿ ಪಬ್ಲಿಕೇಶನ್ ಆಗಿರಲಿ ಬಂದು ಕೇಳಿದರೆ DC ಪರ್ಮಿಷನ್ ತೊಗೊಂಬಂದು ತೋರಿಸಪ್ಪ. ನಾವು DC ಪರ್ಮಿಷನ್ ಇಲ್ಲದೇ ಮಾರಾಟ ಮಾಡಿರ್ಬೋದು ನಮ್ಮ ಹಿರಿಯರು, ಆದರೆ ಇವತ್ತು ನಮ್ಮ ಕಾನೂನು ಗೊತ್ತೈತಿ. ಇದು ನಮ್ಮ ಭೂಮಿ, ಇದು ಮಂಜೂರಾದ ಭೂಮಿನ ಯಾರೂ ಖರೀದಿ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಎಲ್ಲರೂ ನೀವು ಆರ್ಗ್ಯುಮೆಂಟ್ ಮಾಡಬೇಕು, ಕಾನೂನು ಕಲಿಬೇಕು. ಅದಕ್ಕೋಸ್ಕರ ಈ ಸಿಗ್ಲಿ ಭಾಷೆ ಪ್ರತಿಯೊಂದು ನ್ಯಾಯವಾದಿಗಳ ವಾದ ಹೇಗೆ, ನ್ಯಾಯಾಧೀಶರ ತೀರ್ಪುಗಳು ಹೇಗೆ, ಮಾಧ್ಯಮಗಳ ವರದಿ ಹೇಗೆ, ಪೊಲೀಸರ ಕತೆ ಹೇಗೆ, ಸಾಕ್ಷಿಗಳು ಪ್ರಜಾಪ್ರಭುತ್ವದ ಪ್ರಜೆಗಳು ಸಾಕ್ಷಿದಾರರ ಹೇಳಿಕೆ ಹೇಗೆ, ಇದರಿಂದ ಯಾರಿಗೆ ಅನ್ಯಾಯ ಆಗುತ್ತೆ, ಯಾರಿಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನು ಒಂದು ಆರ್ಗ್ಯುಮೆಂಟ್ಗಳನ್ನ ಮುಂದಿಟ್ಟುಕೊಂಡು ಇವತ್ತು ಈ ಸಿಗ್ಲಿ ಭಾಷೆ ಇವತ್ತು ನಾನು ಬಿಗ್ ಬಾಸ್ ಅಂದರೆ ಏನಪ್ಪ ಅಂದರೆ ಅದು ಸುಮಾರು 12 ಬಿಗ್ ಬಾಸ್ನಲ್ಲಿ 12 ಮಂದಿ ವಿನ್ನರ್ ಆಗಿದ್ದಾರೆ. ಈಗ 13ನೇ ಬಿಗ್ ಬಾಸ್ ಬಂದಿದೆ, ಚಾಲು ಆಗುತ್ತೆ. ಈ 13ನೇ ಬಿಗ್ ಬಾಸ್ಗೆ ಈ ಸಿಗ್ಲಿ ಭಾಷೆ ಏನು ಈ ಒಂದು ಅನ್ಯಾಯಕ್ಕೊಳಗಾದಂಥವರಿಗೆ ಯಾವ ರೀತಿ ನ್ಯಾಯ ಪಡ್ಕೋಬೇಕು, ಯಾವ ರೀತಿ ನೀವು ಕಾನೂನು ಕಲಿಬೇಕು, ಸಂವಿಧಾನದೊಳಗಡೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮಾಂಗ ಮತ್ತು ಈ 4 ಅಂಗಗಳ ಜೊತೆಲಿ ಈ ಪ್ರಜಾಪ್ರಭುತ್ವದ ಪ್ರಜೆಗಳಿಗಾದಂಥ ಅನ್ಯಾಯ ಮಾಡಿದಂಥ ಮೋಸ, ಇದರ ಬಗ್ಗೆ ಆ ಬಿಗ್ ಬಾಸ್ನಲ್ಲೇ ಈ ಸಿಗ್ಲಿ ಭಾಷೆ
ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಜಾತಿ ಧರ್ಮ ಭೇದ ಭಾವ ಮೇಳು ಕೀಳು ಯಾವುದಿಲ್ಲ. ಕಂಬಾರಿರಲಿ ಕುಂಬಾರಿರಲಿ ಸುಣಗಾರಿರಲಿ ಸಮಗಾರಿರಲಿ ತಳವಾರಿರಲಿ ದಲಿತರಿರಲಿ ಮತ್ತು ಲಿಂಗಾಯತ ಇರಲಿ ಪಂಚಮಸಾಲಿ ಇರಲಿ ಆಮೇಲೆ ಬ್ರಾಹ್ಮಣರಿರಲಿ ಕೊರಮಿರಲಿ ಕೊರತಿರಲಿ ರೆಡ್ಡಿ ಇರಲಿ ಎಲ್ಲ ಜಾತಿಗಳಿಗೂ ಯಾರಿಗೆ ಅನ್ಯಾಯ ಆಗೈತಿ ಎಲ್ಲ ಜಾತಿಗಳಲ್ಲಿ ಅನ್ಯಾಯಕ್ಕೊಳಗಾದಂಥವ್ರು ಬಂದು ನನ್ನ ಹತ್ರ ನನ್ನ ಕೊಡ್ತಕ್ಕಂಥ ಸಲಹೆಗಳ್ನ ನೀವು ತಿಳ್ಕೊಬೇಕು. ಯಾಕಂತಂದರೆ ಇವತ್ತು ನೀವು ಮಾಡಿದಂಥ ಒಂದೊಂದು ಸಣ್ಣ ತಪ್ಪಿನಿಂದ ನೀವು ಮಾಡಿದಂಥ ಒಂದೊಂದು ಮೋಸದಿಂದ ಇವತ್ತು ಆದಾಯ ಯಾರಿಗಾಗುತ್ತೆ ಅಲ್ಲೇ ಕೋರ್ಟ್ನಲ್ಲಿ ನ್ಯಾಯವಾದಿಗಳಿಗೆ ಲಾಭ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬ ಪ್ರಜೆ ನ್ಯಾಯವಾಗಿ ವಾದ ಮಾಡೋದನ್ನು ಕಲಿಬೇಕು. ಮತ್ತು ನಿಮಗೆ ಹಕ್ಕಿಗೆ ಧಕ್ಕೆ ಆಗಿದ್ದನ್ನು ನೀವು ಹೋರಾಟದ ಮುಖಾಂತರ ನ್ಯಾಯ ಪಡಿಬೋದು. ಪ್ರತಿಯೊಬ್ಬ ಪ್ರಜೆಗೂ ಈ ಒಂದು ಸಂವಿಧಾನದೊಳಗಡೆ ವಾಕ್ ಸ್ವಾತಂತ್ರ್ಯ ಇದೆ. ನಿಮ್ಮ ಆರ್ಗ್ಯುಮೆಂಟು ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಇನ್ನೊಬ್ಬರು ನಂಬಿ ಅವ್ರಿಗೆ ನೀವು ದುಡ್ಡು ಕಳ್ಕೊಂಡು 10 ವರ್ಷ 20 ವರ್ಷ 30 ವರ್ಷವರೆಗೂ ಕೋರ್ಟ್ಗೆಳೆದು ನೀವು ಎಲ್ಲ ಕಳ್ಕೊಂಡು ಆಮೇಲೆ ಸರ್ವನಾಶ ಆಗಿಂದಾಗ ಅದನ್ನು ತೊಗೊಂಡು ಏನು ಮಾಡ್ತೀವಿ ಹೇಳಿ. ಇವತ್ತು ದೇವೇಗೌಡರ ಕುಟುಂಬ ನೋಡಿ ಎಷ್ಟು ಆಸ್ತಿ ಮಾಡಿದರೆ ಏನು ಬಂತು, ಎಷ್ಟು ಆಸ್ತಿ ಗಳಿಸಿದ್ರೆ ಏನು ಬಂತು. ದೇವೇಗೌಡರ ಧರ್ಮ ಪತ್ನಿಯವರು ನಿಧನರಾದರು. ಅವರ ಹೆಸರಿನಲ್ಲಿ ಬೇಕಾದಷ್ಟು ಆಸ್ತಿ ಇತ್ತು. ಅದನ್ನೇನಾದರೂ ಹೊತ್ಕೊಂಡು ಹೋದ್ರ ಅವರು? ಇಲ್ಲ, ಅಲ್ಲೇ ಬಿಟ್ಟು ಹೋದ್ರು ಅವರು. ಅದೇ ಬಿಟ್ಟು ಹೋದ್ರು. ಅದನ್ನೇನಾದರೂ ದಾನ ಮಾಡಿದ್ರು ಅವರು? ಇಲ್ಲ. ಅದೇ ನೋಡಿ, ಹೆಣ್ಣಿನ ಶತ್ರು, ಹೆಣ್ಣಿನ ಒಂದು ಸ್ಥಾನ ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಳ್ರಿ. ನಮ್ಮ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವ್ರ ಕಾಯಕ ಹೆಂಗಿದೆ ನೋಡಿ. ಅವರ ಒಂದು ಶ್ರಮದ ಆದಾಯದ ಎಲ್ಲ ಒಂದು ಆಸ್ತಿನೂ ಯಾರಿಗೆ ದಾನ ಮಾಡಿದ್ರು? ಅವರು ಸಾಯೋದಕ್ಕಿಂತ ಮುಂಚೆನೇ ಎಲ್ಲ ದಾನ ಮಾಡಿಬಿಟ್ರು. ಅವರೇನಾದರೂ ಹೊತ್ಕೊಂಡು ಹೋದ್ರ? ಇಲ್ಲೇ ಬಿಟ್ಟು ಹೋದ್ರೆ? ಇಲ್ಲ, ಯಾರಿಗೆ ಬೇಕೋ ಅವ್ರವ್ರಿಗೆ ಹಂಚೋದ್ರು. ಏನು ದೇವೇಗೌಡರ ಧರ್ಮ ಪತ್ನಿಯವ್ರಿಗೆ ಶಿಕ್ಷಕವ್ರಿಗೇನಾದರೂ ದಾನ ಧರ್ಮ ಮಾಡಿದ್ರು? ಇಲ್ಲ. ವ್ಯತ್ಯಾಸಗಳು ತಿಳ್ಕೋಬೇಕು. ಒಂದೊಂದು ಸಿಗ್ಲಿ ಬಸ್ಸ ನ್ಯಾಯವಾದಿಗಳ ಕೆಲಸ ಏನು ಮತ್ತು ರಾಜಕಾರಣಿಗಳ ಕೆಲಸ ಏನು ಮತ್ತು ಶಾಸನದ ಅವರ ಕೆಲಸ ಏನು, ಆಮೇಲೆ ನ್ಯಾಯಾಧೀಶರ ಕೆಲಸ ಏನು, ಗೌರ್ಮೆಂಟ್ PP ಅವರ ಕೆಲಸ ಏನು, ಮಾಧ್ಯಮಗಳ ಕೆಲಸ ಏನು, ಪೊಲೀಸರ ಕೆಲಸ ಏನು, ಇವರ ಒಂದೊಂದು ಕಾಯಕದ ಬಗ್ಗೆ ಆ ಬಿಗ್ ಬಾಸ್ನಲ್ಲಿ ಎಳೆ ಎಳೆಯಾಗಿ ನಾನು ಬಿಚ್ಚು ಮನಸ್ಸಿನಿಂದ ಬಿಚ್ಚಿ ನಿಮಗೆ ಕಾನೂನಿನ ಜ್ಞಾನ ತುಂಬ್ತೀನಿ. ಯಾಕಂದರೆ ಯಾವುದೂ ಸತ್ಯ ಮುಚ್ಚಿ ಹೋಗಬಾರ್ದು. ಸತ್ಯ ಹೇಳೇ ಸಾಯಬೇಕು. ಸತ್ಯವಲ್ಲದೆ ಏನೇನು ಹೇಳಲಾರೆ. ಹೇಳುವುದೆಲ್ಲ ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಇಂಥವು ಲಕ್ಷ ಉದಾಹರಣೆಗಳು, ಆಧಾರಗಳು, ಸಾಕ್ಷಿಗಳು ಎಲ್ಲ ಈ ಸಿಗ್ಲಿ ವರ್ಷನ್ ತಲೆಯಾಗಿದ್ದವು. ಅದಕ್ಕೋಸ್ಕರ ಈ ಕಾಮಿಡಿ ಮತ್ತು ಇವೆಲ್ಲ ಬಿಡಬೇಕು. ಬಿಗ್ ಬಾಸ್ನಲ್ಲಿ 100 ದಿನ ಸ್ವತಂತ್ರವಾಗಿ 100 ದಿನ ಚರ್ಚೆಗೆ ಒಳಪಡಂಥ ಅಲ್ಲಿ ಪ್ರತಿಯೊಂದು ಜಾಗೃತಿ ಕೊಡೋಂಥ ಆ ಒಂದು ಬಿಗ್ ಬಾಸ್ ಅಖಾಡದೊಳಗೆ ಬರ್ತಕ್ಕಂಥವರು ಯಾವ ರೀತಿ ಅವರು ಪ್ರಶ್ನೆ ಹಾಕ್ಬೋದು, ಅದಕ್ಕೇನು ಉತ್ತರ ಕೊಡ್ತೀನಿ, ಜನರು ಏನು ಪ್ರಶ್ನೆ ಹಾಕಿದ್ರೆ ಅದಕ್ಕೇನು ಸಿಗ್ಲಿ ವಿಷಯ ಉತ್ತರ ಕೊಡ್ತಾನೆ ಅನ್ನೋದು ಇಡೀ ನನ್ನ ಕರ್ನಾಟಕದ 600 ಕೋಟಿ ಕನ್ನಡಿಗರು ಕಣ್ಣು ಬಿಟ್ಟು ನೋಡಬೇಕು. ಸಿಗ್ಲಿ ಬಸ್ಸ ಯಾವತ್ತು ಸೋಲು ಅನ್ನೋದೇ ನಾನು ಒಪ್ಪಂಗಿಲ್ಲ. ನ್ಯಾಯವಾದಂಥ ತೀರ್ಪಿನಲ್ಲಿ ನಾನು ಬದ್ಧ.
ಅದರಲ್ಲಿ ಅನ್ಯಾಯ ಕಂಡು ಬಂದರೂ ನಾವು ಮುಂದಿನ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ನಾನು ನ್ಯಾಯ ಪಡ್ಕೊತೀನಿ. ಅದನ್ನು ಗೆಲ್ತೀನಿ ಅಂದರೆ ಮುಟ್ತೀನಿ. ಅದರಲ್ಲಿ ಸ್ವಲ್ಪ ದೋಷ ಐತಂದರೆ ಸತ್ಯ ಹೇಳ್ತೀನಿ. ಇಂಥ ಒಂದು ಬಿಗ್ ಬಾಸ್ಗೆ ಆಫರ್ ಈ ಸಿಗ್ಲಿ ಬಸ್ಸನಿಗೆ ಒಂದು ಅವಕಾಶ ಕೊಟ್ಟರೆ ಇಡೀ ಪ್ರತಿಯೊಬ್ಬ ಪ್ರಜೆನೂ ಕಾನೂನಿನ ಮನೆ ಒಳಗೆ ಹೊರಗೆ ಬಂದು ಮತ್ತು ಸಾವಿರಾರು ಮಂದಿಗೆ ನ್ಯಾಯ ಕೊಡಿಸೋಂಥ ಪ್ರಜೆಗಳನ್ನು ಬೆಳೆಸಬೇಕು. ಇಲ್ಲೇ ಒಂದು ಪ್ರಕರಣ ಆಗುತ್ತೆ. ಆ ಪ್ರಕರಣದಲ್ಲಿ ಕತೆ ಬರಿತಾನ ಪೊಲೀಸ. ಆ ಕತೆಗೆ ಒಂದು ನ್ಯಾಯವಾದಿ ಬರ್ತಾನೆ. ಅದು ಸುಳ್ಳು ಸರಿಯೋ ಗೊತ್ತಿಲ್ಲ, ಒಟ್ಟು ಅವನಿಗೆ ಫೀಸ್ ಬೇಕು. ಅದು ಸುಳ್ಳನ್ನು ಸತ್ಯ ಮಾಡ್ತಾನೆ, ಸತ್ಯನ ಸುಳ್ಳು ಮಾಡೋಂಥ ನ್ಯಾಯವಾದಿಗಳು ಇರ್ತಾರೆ. ನ್ಯಾಯಾಧೀಶರು ಅಲ್ಲಿ ಯಾವುದು ಸತ್ಯ ಸಾಕ್ಷಿ ಮೇಲೆ ಅವರು ತೀರ್ಪು ನೀಡ್ತಾರೆ. ಸಾಕ್ಷಿ ಮೇಲೆ ತೀರ್ಪು ನೀಡ್ತಾರೆ. ಈ ಒಂದು ಮಾಧ್ಯಮಗಳು ಏನೇ ಒಂದು ಅಪರಾಧ ಆದರೆ ಅದನ್ನು ಸಾರ್ವಜನಿಕರಲ್ಲಿ ಹಂಚ್ಕೊತಾರೆ. ಆದರೆ ಅದು ತೀರ್ಪಾದ ನಂತರ ಅವ್ರ ಬಗ್ಗೆ ಯಾವ ಮಾಹಿತಿನೂ ಕೊಡೋಂಗಿಲ್ಲ. ಅದು ಸತ್ತಿತೋ ಅಥವಾ ಗೆದ್ದಿತೋ ಅನ್ನೋದೇ ಅವ್ರು ಕೊಡೋಂಗಿಲ್ಲ. ಅದಕ್ಕೋಸ್ಕರ ಇವತ್ತು ನ್ಯಾಯಾಂಗ ಸರಿಯಿಲ್ಲ, ಕಾರ್ಯಾಂಗದ ಕೆಲಸ ಇಲ್ಲ, ಶಾಸನಗಳು ಬದ್ದಾಗಿಲ್ಲ, ಈ ಆಡಳಿತ ಮೊದಲೇ ಇಲ್ಲ. ಇದು ಮಾಧ್ಯಮಗಳ ಮರ್ಮ. ಅದಕ್ಕೋಸ್ಕರ ಬಿಗ್ ಬಾಸ್ಗೆ ಸಾರ್ವಜನಿಕರು ಈ ಸಿಗ್ಲಿ ಬಸ್ಸನ್ನು 100 ದಿನದ ಒಂದು ಕಾನೂನಿನ ಅರಿವು, ಕಾನೂನಿನ ಜ್ಞಾನ ಕಳ್ಕೊಳ್ಳೋದು ಹೆಂಗೆ, ಪಡ್ಕೊಳ್ಳೋದು ಹೆಂಗೆ, ಇವನ್ನೆಲ್ಲ ಸವಿಸ್ತಾರವಾಗಿ ನಾನು ಹೇಳ್ತೀನಿ. ಯಾಕಂದರೆ ಒಬ್ಬ ಸಾಕ್ಷಿದಾರ ಒಂದು ಕೇಸ್ ಆತಂದ್ರೆ ಅದರಲ್ಲಿ ಸಾಕ್ಷಿದಾರ ಹುಟ್ಕೊತಾನೆ, ಸಾಕ್ಷಿಗಳು ಬೇಕು. ಆ ಸಾಕ್ಷಿ ಏನು ಮಾಡ್ತಾನೆ, ಪೊಲೀಸರ ಹತ್ರ ಸತ್ಯ ಹೇಳ್ತಾನೆ, ಕೋರ್ಟ್ನಾಗ ಹೋಗಿ ಸುಳ್ಳು ಹೇಳ್ತಾನೆ. ಇಲ್ಲೇ ಇವತ್ತು 160ರಷ್ಟು ಅಪರಾಧಿಗಳು ಗೆದ್ದು ಬಿಡ್ತಾರೆ. ದುಡ್ಡಿನಿಂದ, ರಾಜಕೀಯದಿಂದ, ರೌಡಿಗಳ ಬಲದಿಂದ ಸಹ ಹೀಗೆ ಒಂದು ಇದರಿಂದ ಗೆದ್ದು ಬರ್ತಾರೆ ಅಪರಾಧಿಗಳು. ಆದರೆ ಏನು ಗೊತ್ತಿಲ್ಲದಂಥವನಿಗೆ ಇಲ್ಲಿ 160ರಷ್ಟು ಮೋಸ ಆಗ್ತದೆ. ಆ ಮೋಸದ ಹೆಂಗೆ ಮೋಸ ಹೋಗ್ತಾರೆ ಅದ್ರ ಬಗ್ಗೆನೂ ನಾನು ಮನವರಿಕೆ ಮಾಡಿಕೊಡ್ತೀನಿ, ಜಾಗೃತಿ ಕೊಡ್ತೀನಿ. ದಯವಿಟ್ಟು ಈ ಸಿಗ್ಲಿ ಬಸ್ಸನಿಗೆ ಸಾರ್ವಜನಿಕರು ಸೇರಿ ಮತ್ತು ಈ ಬಿಗ್ ಬಾಸ್ ನಡೆಸ್ತಕ್ಕಂಥ ಕನ್ನಡದ ಮೇರು ನಟ ಸುದೀಪ್ ಅವರು ಈ ಸಿಗ್ಲಿ ಬಸ್ಸನ್ನು ಒಂದು ಬಿಗ್ ಬಾಸ್ಗೆ ಅವಕಾಶ ಕೊಟ್ಟರೆ ಈ ಬಿಗ್ ಬಾಸ್ ಒಂದು ಕಾನೂನಿನ ಒಂದು ಇತಿಹಾಸದ ಗದ್ದಿಗೆ ಮಾಡಿ ಕೊಡ್ತೇನೆ ಅನ್ನೋದು ಅವ್ರಿಗೂ ನಂಬಿಕೆ ಇರಬೇಕು. ಆ ನಂಬಿಕೆನ ನಾನು ಪಾಲಿಸ್ತೀನಿ. ಸತ್ಯವನ್ನು ಹೇಳುತ್ತೇನೆ, ಸತ್ಯವಲ್ಲದು ಬೇರೆ ಏನು ಹೇಳಲಾರೆ, ಹೇಳುವುದೆಲ್ಲ ಸತ್ಯ ಸತ್ಯ ಸತ್ಯ. ಧರ್ಮ ಕುಗ್ಗಿತು, ಕರ್ಮ ಹೆಚ್ಚಿತು, ಕಲಿಯುಗದಲ್ಲಿ ದೇವ. ಧರ್ಮವಂತರ ಮರ್ಮವನರಿಯದ ಮಾನವನಾರಿ. ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ಅವ ಗಂಟು ಗಳಿಸಿ ಇಟ್ಟ, ಸತ್ತಾಗ ಗಳಿಸಿಟ್ಟ ಗಂಟು ಅಲ್ಲೇ ಬಿಟ್ಟು ಹೊಂಟ. ತಂದೆ ತಾಯಿಯ ಸೇವೆ ಮಾಡಲಿಲ್ಲ ಮಕ್ಕಳು ಈ ಮೊದಲ, ಮಡದಿ ಮಾತಿಗೆ ಮಾರು ಹೋಗಿ ತಂದೆ ತಾಯಿ ಮರೆತ. ಗುರು ಲಿಂಗ ಜಂಗಮರ ಸೇವೆ ಮಾಡಿ ಮುಕ್ತಿ ಪಡೆಯಲಿಲ್ಲ, ಇನ್ನಾದರೂ ಶರಣ ಬಸವನ ಮನದಲ್ಲಿ ನೆನೆ ಅಂತಂದು ಅಂಥ ಬಸವಣ್ಣವರು ಇತಿಹಾಸ ಐತಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆ ಒಳಗೆ ಒಂದು ನೀನು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಸಮುದ್ರ ದಡದಲ್ಲೊಂದು ನೀನು ಮನೆಯ ಮಾಡಿದೆ, ನೆರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ ಅಂತ ಶರಣೆ ಅಕ್ಕ ಮಹಾದೇವಿ ಸಾರಿ ಹೇಳಿದಂಥ ಇತಿಹಾಸ ಐತಿ. ಪ್ರತಿಯೊಬ್ಬರು ತಮ್ಮದೇ ಆದಂಥ ತಮ್ಮ ಸ್ವಂತ ಮನದ ಆಳದಿಂದ ಬಂದಂಥ ಹಿತ ನುಡಿಗಳನ್ನು ಹೇಳಿದಂಥ ಇತಿಹಾಸ ಈ ಕರ್ನಾಟಕಕ್ಕೆ ತುಂಬ ತಿಳಿತೈತಿ. ಸರ್ವಜ್ಞರು ಹುಟ್ಟಿದಂಥ ಈ ಕರ್ನಾಟಕ, ಬಸವಣ್ಣವರು ಹುಟ್ಟಿದಂಥ ಈ ಕರ್ನಾಟಕ, ಶರಣಿ ಅಕ್ಕಮಹಾದೇವಿ ಹುಟ್ಟಿದಂಥ ಕರ್ನಾಟಕ, ಮದಗಮಾಸುರ ಪಿಂಚಮ್ಮ ಹುಟ್ಟಿದಂಥ ಕರ್ನಾಟಕ, ಮತ್ತು ನಮ್ಮ ಇಟಗಿ ಭೀಮಾಂಬಿಕೆ ಹುಟ್ಟಿದಂಥ ಈ ಕರ್ನಾಟಕ, ಸಿದ್ದೇಶ್ವರ ಶಿವಗಳು ಹುಟ್ಟಿದಂಥ ಕರ್ನಾಟಕ, ಸಂತ ಶಿಶುನಾಳ ಶರೀಫರು ಹುಟ್ಟಿದಂಥ ಕರ್ನಾಟಕ, ಆರುಡ ಸಿದ್ಧಾರೂಢರು ಹುಟ್ಟಿದಂಥ ಕರ್ನಾಟಕ, ಮತ್ತು ಅವಧೂತ ನಾಗಲಿಂಗರವರು ಹುಟ್ಟಿದಂಥ ಕರ್ನಾಟಕ, ಗರ್ಗದ ಮಡವಾಳಜ್ಜ ಹುಟ್ಟಿದಂಥ ಕರ್ನಾಟಕ,
ಕಾದರ್ಲಿಂಗ ಹುಟ್ಟಿದಂಥ ಕರ್ನಾಟಕ, ಜಗತ್ತಿಗೆ ಜಗದ್ಗುರುಗಳಾದಂಥ ಗೋವಿಂದ ಭಟ್ರು ಹುಟ್ಟಿದಂಥ ಈ ಕರ್ನಾಟಕ, ಶಿರಟ್ಟಿ ದೀನ್ ಫಕೀರ ರಾಮ್ ರಹೀಮರು ಹುಟ್ಟಿದಂಥ ಈ ಕರ್ನಾಟಕದ ಕನ್ನಡಿಗರಲ್ಲಿ ಅಚ್ಚು ಕನ್ನಡದಲ್ಲಿ ಬಿಚ್ಚು ಮನಸ್ಸಿನಿಂದ ಸತ್ಯ ಹೇಳಿ ನಿಮಗೆ ನ್ಯಾಯದ ದಾರಿ ತೋರಿಸ್ತೀನಿ. ದಯವಿಟ್ಟು ನನಗೊಂದು ಬಿಗ್ ಬಾಸ್ನಲ್ಲಿ ಆಫರ್ ಕೊಡಿ. ನಾನು ತುಂಬ ಬಡವನಾಗಿದ್ದೀನಿ, ನಾನು ಸಾಲಗಾರನಾಗಿದ್ದೀನಿ. ನನ್ನಲ್ಲಿರ್ತಕ್ಕಂಥ ಎಲ್ಲ ಸತ್ಯನ ನಿಮ್ಮೆಲ್ಲರಿಗೂ ಅವಕಾಶ ಇದೆ. ನಿಮಗೆ ನನ್ನ ಅವಕಾಶ ತುಂಬ ಅವಶ್ಯಕತೆ ಇದೆ. ಯಾರೂ ನಿಮಗೆ ನ್ಯಾಯ ಕೊಡಿಸಂಗಿಲ್ಲ. ಇವತ್ತು ಕಾಂಗ್ರೆಸ್ನವರು ಯಾವ ದಲಿತನ್ನು ಪ್ರೀತಿಸಲಿಲ್ಲ, ಯಾವ ಇಸ್ಲಾಮನ್ನು ಪ್ರೀತಿಸ್ತಿಲ್ಲ, ಯಾವ ಒಂದು ಬುಡಕಟ್ಟು ಜನಾಂಗದವ್ರನ್ನೂ ಪ್ರೀತಿಸಲಿಲ್ಲ. ಬಿದ್ದವ್ರನ್ನ ಎತ್ತಿ ಹಿಡಿಯೋಣಂಥ ಸಂವಿಧಾನದೊಳಗೆ ತುಳಿತನ ಬಂದಿದ್ದಾರೆ. ಯಾವ ಸರ್ಕಾರ ಬಿ ಜೆ ಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಗೆಲುವಿಗೋಸ್ಕರ, ತಮ್ಮ ಕುಟುಂಬದಕ್ಕೋಸ್ಕರ, ತಮ್ಮ ಒಂದು ಆಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ, ತಮ್ಮ ಹೆಂಡ್ರಿ ತಾಜ್ ಮಹಲ್ ಕಟ್ಕೊಳ್ಳೋಕ್ಕೋಸ್ಕರ ಇವತ್ತು ಎಲ್ಲ ವ್ಯವಸ್ಥೆಗಳಲ್ಲಿ ನಮಗೆ ನ್ಯಾಯ ಕೊಡಿಸ್ತೀನಿ ಅನ್ನೋರು ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ. ಇವತ್ತು 10 ಮಂದಿ ಭ್ರಷ್ಟಗಳಿದ್ದಿದ್ದರಿಂದ ಇವತ್ತು ಆ ಒಂದು ವ್ಯವಸ್ಥೆನ ಸರ್ವನಾಶ ಮಾಡಿದ್ದಾರೆ. ಇದು ಆಗಬಾರ್ದಂದ್ರೆ ಸಿಡ್ಲಿ ವರ್ಷ ಬಿಗ್ ಬಾಸ್ಗೆ ಬರಲೇಬೇಕು. 100 ದಿನ ನಿಮಗೆ ಜಾಗೃತಿ ಕೊಡಲೇಬೇಕು. ಇದಕ್ಕೆ ಪ್ರತಿಯೊಬ್ಬರು ನನಗೆ ಒಂದು ಸ್ವಾಗತ ಕೊಟ್ಟರೆ ನಾನು ಸತ್ಯ ಹೇಳ್ತೀನಿ. ನನ್ನ ಮೇಲೆ ತಪ್ಪಿದ್ರೆ ಕ್ಷಮಿಸಿ. ಸತ್ಯ ತಿಳ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಹಿಂದ್.